ಬನ್ನಿ ಲವ್ ಮೆಸೇಜಸ್ ನೋಡೋಣ. ತುಂಬ ದಿನ ಆಯಿತು ಮಾಡಿ. ಓಕೆ, ಸೊ ತುಂಬ ಭಯ ಆಗ್ತಿದೆಯಂತೆ ನಿಮ್ಮನ್ನು ನೆನೆಸ್ಕೊಂಡು. ಅವರಿಗೆ ತುಂಬ ಹಾರ್ಟಿಗೆ, ಹೃದಯಕ್ಕೆ ಒಂದು ಗೋಡೆನ ಕಟ್ಕೊಂಡ್ಬಿಟ್ಟಿದಾರಂತೆ. ಹಾಗಾಗಿ ಆ ಗೋಡೆನ ಒಡೆಯೋದು ತುಂಬ ಕಷ್ಟ. ಆ ಗೋಡೆನ ಒಡೆದು ನೀನು ಒಳಗೆ ಬರೋದು ತುಂಬ ಕಷ್ಟ ಅಂತ ಹೇಳ್ತಿದ್ದಾರೆ. ಕೆಲವರು ನೀವು ನನ್ನ ಮನಸ್ಸನ್ನು ಚೂರು ಚೂರು ಮಾಡಿಬಿಟ್ಟೆ, ಅದಕ್ಕೆ ನಾನು ನಿನ್ನನ್ನು ಕ್ಷಮಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವರು ತುಂಬ ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ದೀನಿ, ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂತ ಇದೆ. ಕೆಲವ್ರಿಗೆ ಐ ಆಮ್ ನಾಟ್ ಕಮಿಂಗ್ ಬ್ಯಾಕ್, ನಾನು ವಾಪಸ್ ಬರೋದಿಲ್ಲ ಅನ್ನೋವಂಥದ್ದು ಇದೆ. ಜೊತೆಗೆ ತುಂಬ ಸುಂದರವಾಗಿರುವಂಥ ನಿಮ್ಮ ಮುಖ ಯಾವಾಗಲೂ ಅವ್ರ ಮೈಂಡಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಹಾಗಾಗಿ ಅವರು ಅದರಿಂದ ಹೊರಗೆ ಬರೋಕ್ಕಾಗ್ದಿರ ಒದ್ದಾಡ್ತಾ ಇದ್ದಾರೆ ಅನ್ನುವಂಥದ್ದು. ಐ ವಾಂಟ್ ಟು ಮ್ಯಾರಿ ಯು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ವೈ ಡಿಡ್ ಯು ಬ್ರೇಕ್ ಮೈ ಹಾರ್ಟ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಐ ಡಂಪ್ಡ್ ಯು. ಓಕೆ, ಸೊ ಐ ಅಪ್ರಿಷಿಯೇಟ್ ಯುವರ್ ಬಿಹೈಂಡ್ ಯುವರ್ ಬ್ಯಾಕ್ ಅಂತ ಇದೆ. ಐ ಹೇಟ್ ಯು ಅಂತ, ಐ ಆಮ್ ಎ ಪ್ಲೇಯರ್ ಅಂತ ಕೆಲವ್ರು ಹೇಳ್ತಿದ್ದಾರೆ. ಸ್ವಲ್ಪ ಹುಷಾರಾಗಿರಿ, ಇದೊಂದು ಜನರಲ್ ರೀಡಿಂಗು. ಸೊ ನೀವು ಮಾಡ್ದಂಗೆ ನಿಮ್ಮನ್ನು ಕಾಪಿ ಮಾಡ್ತಿದ್ದಾರೆ. ಸೊ ಎಲ್ಲವನ್ನೂ ಕೂಡ ಮರಿಬಹುದು, ಆದರೆ ನಿನ್ನನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿದ್ದೀನಿ, ನಾನು ನಿನ್ನನ್ನು ಎಷ್ಟು ಕೇರ್ ಮಾಡ್ತೀನಿ, ಎಷ್ಟು ಲವ್ ಮಾಡ್ತೀನಿ ಅಂತ. ಸೊ ನಿನ್ನ ಫೋಟೋಸ್ ಎಲ್ಲ ನನ್ನ ಹತ್ರ ಇದೆ, ಆ ಫೋಟೋಸ್ನೆಲ್ಲ ನಾನು ಸೇವ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಹೆಲ್ತಿ ಬೌಂಡ್ರೀಸ್ ಇಲ್ಲ ನಮ್ಮಿಬ್ಬರು ಮಧ್ಯೆ, ಅದೊಂದು ಪ್ರಾಬ್ಲಮ್ ಆಗಿದೆ ಅನ್ನೋವಂಥದ್ದು ಇದೆ. ಜೊತೆಗೆ ನನ್ನ ಕನಸು ನಿನ್ನ ಜೊತೆ ಇರೋದು, ನಿನ್ನ ಜೊತೆ ಇರಬೇಕು ಅನ್ನೋದು ನನ್ನ ಜೀವನದ ಕನಸಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಜೀವನನ ನಿನಗೋಸ್ಕರ ಬಿಟ್ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ನಾನು ತುಂಬ ಅಳ್ತಾ ಇದ್ದೀನಿ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಸೊ ನಿಂಗೂ ನಾನು ಬೇಕು ಅಂತ ಅನಿಸಿದರೆ ಚೆನ್ನಾಗಿರೋದು ಅಂತ ಅಂದ್ಕೊಳ್ತಾ ಇದ್ದಾರೆ. ಜೊತೆಗೆ ಐ ಮಿಸ್ ಯುವರ್ ಟಚ್ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಯು ಆರ್ ಲೈಯಿಂಗ್ ಅಂತ ಹೇಳ್ತಿದ್ದಾರೆ, ಸುಳ್ಳು ಹೇಳ್ತಿದ್ದೀರಾ ಅಂತ ಅಂದ್ಕೊಂಡಿದ್ದಾರೆ. ಜೊತೆಗೆ ತುಂಬ ಭಯ ಆಗತ್ತೆ ನಿಮ್ಮ ಪ್ರೀತಿ ಅಂದರೆ ನನಗೆ ಅಂತ ಹೇಳ್ತಿದ್ದಾರೆ. ನೀವು ನನ್ನ ಸೋಲ್ಮೇಟ್ ಥರ ಕಾಣಿಸ್ತೀರಾ ಅಂತ, ಅಥವಾ ನಿಮ್ಮಲ್ಲಿ ಅವರ ಸೋಲ್ಮೇಟನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಸೋಷಿಯಲ್ ಮೀಡಿಯಲ್ಲಿ ದಿನಾಗಲೂ ನಿಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ. ಜೊತೆಗೆ ಐ ಆಮ್ ಫಾಲೋಯಿಂಗ್ ಇನ್ ಲವ್ ವಿತ್ ಯು ಅಂತ ಹೇಳ್ತಿದ್ದಾರೆ. ನಿಮ್ಮ ಜೊತೆ ಪ್ರೀತಿಲಿ ಇದಾರಂತೆ. ಜೊತೆಗೆ ಬಾಟಮ್ ಆಫ್ ದಿ ಡೆಕ್, ಐ ಆಮ್ ಜೆಲಸ್ ಟು ಸಿ ಯು ವಿತ್ ಸಮನ್ ಎಲ್ಸ್, ಐ ಕ್ಯಾನಾಟ್ ಶೇರ್ ಯು. ಓಕೆ, ಹಾಗೆ ಅಂದ್ಕೊಂಡಿದ್ದಾರೆ. ಸೊ ನೀವುಂಟು, ನಿಮ್ಮ ಪ್ರೀತಿ ಉಂಟು, ನಿಮ್ಮ ಪ್ರೀತಿಸುವಂಥ ವ್ಯಕ್ತಿ ಉಂಟು. ಸೊ ಇಷ್ಟ ಆದರೆ ನಿಮ್ಮ ಪ್ರೀತಿಗೆ ಹಾಯ್ ಅಂತ ಹೇಳಿ, ಒಂದು ಸಮಸ್ಯೆ ಇದ್ದರೆ ಪರಿಹಾರ ಮಾಡ್ಕೊಳ್ಳಿ. ತುಂಬ ಅಗ್ರೆಸಿವ್ ಅಥವಾ ಒಂದು ವೇಸ್ಟ್ ಅಥವಾ ಪ್ರೀತಿಯ ಅರ್ಥ ಗೊತ್ತಿಲ್ಲದಿರೋ ವ್ಯಕ್ತಿ ಅಂದರೆ ಮೂವ್ ಆನ್ ಆಗಿ. ನಿಮ್ಮ ಜೀವನ ನಿಮ್ಮ ಇಷ್ಟ. ಮುಂದಿನ ವಿಡಿಯೋಲಿ ಸಿಗೋ ಗಂಟ ಟೇಕ್ ಕೇರ್.